ಇನ್ನ ರಕ್ಷಿತ್ ಅವರು ಮನೆಯಿಂದ ಹೊರಗೆ ಬಂದಾಗ ಅಂದ್ರೆ ಹಿಂಗ್ ಹೋಗಿ 5 ನಿಮಿಷಕ್ಕೆ ಅವ್ರಿಗೆ ಹೊರಗಡೆ ಕಳಿಸ್ಬಿಟ್ರು ಅಂತ ಹೇಳಿ ಇಲ್ಲಿ ಹೊರಗೆ ತುಂಬಾ ನೆಗೆಟಿವ್ ಆಗ್ಬಿಟ್ಟಿತ್ತು. ಅಂದ್ರೆ ಈ ತರ ಮಾಡೋದಿದ್ರೆ ಯಾಕೆ ಕರ್ಸ್ಕೊಬೇಕಿತ್ತು ಹೌದು. ಅಂಡ್ ಕಂಟೆಸ್ಟೆಂಟ್ಸ್ ಹೆಂಗ್ ಡಿಸೈಡ್ ಮಾಡ್ಬಿಟ್ರು ಅದನ್ನೆಲ್ಲ ಅಂತ. ಮತ್ತೆ ರಕ್ಷಿತಾ ಮನೆಗ್ ಬರ್ಬೇಕು ಅಂತ ತುಂಬಾ ಡಿಮಾಂಡ್ ಇತ್ತು ಆಡಿಯನ್ಸ್ ಕಡೆಯಿಂದ. ಈಗ ರಕ್ಷಿತಾ ಮನೆಗ್ ಬಂದಿದ್ದಾರೆ. ಸೊ ನಿಮಗೆ ಅದ್ರ ಬಗ್ಗೆ ಏನ್ ಅನ್ಸುತ್ತೆ? ಅಂದ್ರೆ ಅವ್ರು ತುಂಬಾ ದಿನ ಉಳ್ಕೋತಾರ, ಚೆನ್ನಾಗಿ ಆಟ ಆಡ್ತಾರ, ಹೇಗ್ ಅನ್ಸುತ್ತೆ? ಮ್ಯಾಮ್ ಆಟ ಬಗ್ಗೆ ಗೊತ್ತಿಲ್ಲ, ಬಟ್ ಆ ಹುಡುಗಿ ನಾನು ನೋಡಿದ ಪ್ರಕಾರ ಮಾತು ಅನ್ನೋದು ಸೂಪರಾಗಿ ಆಡುತ್ತೆ. ಭಾಷೆ ಒಂದು ಕಲ್ತ್ಕೋಬೇಕು ಆ ಹುಡುಗಿ, ಯಾಕಂದರೆ ಅದು ತುಂಬ ಥಿಕ್ ತುಳು ಭಾಷೆಯ ಆ್ಯಕ್ಸೆಂಟ್ ಇದೆ. ಆ್ಯಂಡ್ ಅವ್ರು ಕೆಲವೊಂದು ಪದಗಳು ಗೊತ್ತಾಗಲ್ಲ, ಅದೊಂದು ಕಲಿಬೇಕು. ಬಟ್ ಮೇ ಬಿ ಕಲಿಯೋದೇ ಒಂದು ಮಜಾ ಕಾಂಟೆಂಟ್ ಕೊಡಬಹುದು ಅನಿಸುತ್ತೆ. ಅದು ಬಿಟ್ಟರೆ ಆ ಹುಡುಗಿ ಬಂದಾಗಲೇ ತುಂಬ ಕೋಪ ಮಾಡಿಕೊಂಡು ತುಂಬ ಜೋಶಲ್ಲಿ ಆಕ್ರೋಶದಲ್ಲಿ ಬಂತು ಸೆಕೆಂಡ್ ಟೈಮ್ ಬಂದಾಗ. ಸೊ ನಾನು ನೋಡಿದಾಗ ಐ ಜೆನ್ಯೂನ್ಲಿ ಫೆಲ್ಟ್ ಅದು ಆ ಹುಡುಗಿ ಅಲ್ಲ ಅಂತ. ಕೋಪ ಜೆನ್ಯೂನ್ ಆಗಿರಲಿ, ಬಟ್ ಸ್ವಲ್ಪ ಯೋಚನೆ ಮಾಡ್ಕೊಂಡು ಮೇ ಬಿ ಆ ಶೋಗೆ ಹಂಗೆ ಕೋಪ ಮಾಡ್ಕೊಂಡ್ರೆ ವರ್ಕೌಟ್ ಆಗುತ್ತೋ ಏನೋ ಗೊತ್ತಿಲ್ಲ. ಬಟ್ ಚಿಕ್ಕ ಹುಡುಗಿ, ಅದಕ್ಕೊಂದು ಐಡೆಂಟಿಟಿ ಇದೆ. ಅದು ನಾಳೆ ಹೋಗಿ ಕೆಲಸ ಮಾಡಬೇಕು ಬೇರೆ ಎಲ್ಲರ ಜೊತೆ. ನಾನು ಕೂಡ ಆ ಹುಡುಗಿ ಜೊತೆ ಕೂತ್ಕೊಂಡು ಮಾತಾಡ್ತಾ ಇರಬೇಕಾದ್ರೆ ಅದೇ ಹೇಳಿದ್ದು, ಮೊದಲು ಗಮನಿಸು ಎಲ್ಲ ಕಡೆ. ಬಿಕಾಸ್ ನೀನು ಬಂದಿದ್ದು ಒಂದು ವಾರದ ಹಿಂದೆ, ಒಂದು ವಾರದಲ್ಲಿ ಎಷ್ಟೋ ಚೇಂಜ್ ಆಗಿಬಿಡುತ್ತೆ. ಗಮನಿಸ್ಬಿಟ್ಟು ಆಮೇಲೆ ಮಾತಾಡು. ಡೈರೆಕ್ಟಾಗಿ ಹೋಗ್ಬಿಟ್ಟು ಬಂದಿದ್ದೆ ಜಗಳ ಆಡ್ತೀನಿ ಅಂತ ಮಾಡಬೇಡ. ಇಟ್ ಡಸಂಟ್ ಮೇಕ್ ಸೆನ್ಸ್. ಆಟಾಡು, ಬಟ್ ಎಲ್ಲೋ ಒಂದು ಕಡೆ ತಲೆ ಯೋಚನೆ ಮಾಡಿಬಿಟ್ಟು ಆಟಾಡು ಅಂತ. ಬಟ್ ಆ ಹುಡುಗಿ ಬಂದಿದ್ದೆ ಸರಿ, ಜೋರು ಇದೆಲ್ಲ ಮಾಡ್ತು, ಅದು ವರ್ಕೌಟ್ ಆಯಿತು ಅವ್ರುಗಳಿಗೆ. ಇಟ್ ವರ್ಕ್ಡ್ ಔಟ್. ಬಟ್ ಗುಡ್ ಲಕ್ ಟು ಹರ್. ಅಂಥವ್ರು ಗೆಲ್ಲಬೇಕು. ಈ ಓವರ್ ಆ್ಯಕ್ಟಿಂಗ್ ಮಾಡ್ತಾರಲ್ವ ಇವ್ರುಗಳಿಗೆ, ಎಷ್ಟು ವರ್ಷ ಅಂತ ಇವ್ರುಗಳದೇ ನಡೆಯೋದು? ಎಷ್ಟು ವರ್ಷ ಮ್ಯಾಮ್? ಇವರೇ ಬರ್ತಾರೆ, ಓವರ್ ಆ್ಯಕ್ಟಿಂಗ್ ಮಾಡ್ತಾರೆ, ಸೆಟ್ಟಲ್ಲೂ ಓವರ್ ಆ್ಯಕ್ಟಿಂಗ್ ಮಾಡ್ತಾರೆ, ಇಲ್ಲೂ ಬಂದು ಓವರ್ ಆ್ಯಕ್ಟಿಂಗ್ ಮಾಡ್ತಾರೆ. ಇವ್ರು ಸಾಕು ಮ್ಯಾಮ್. ಜೆನ್ಯೂನಾಗಿ ಈಗ ಹೋದ ವರ್ಷ ಹನುಮಂತು ಗೆದ್ದಾಗ ತುಂಬ ಖುಷಿ ಆಯಿತು. ಅಂಥ ವ್ಯಕ್ತಿಗಳು ಗೆದ್ದರೆ ಖುಷಿಯಾಗುತ್ತೆ. ಆಗಲೇ ಆ್ಯಕ್ಟಿಂಗ್ ಮಾಡೋರನ್ನ ಕರೆಸ್ಬಿಟ್ಟು ಇಲ್ಲಿ ಅವ್ರಿಗೇನು ಕಷ್ಟ ಅಲ್ಲ, ಸಡನ್ನಾಗಿ ಬಂದುಬಿಟ್ಟು ರೈಸ್ ಆಗಿಬಿಡೋಕ್ಕೆ, ಇದೆಲ್ಲ ಮಾಡೋಕ್ಕೆ. ನಾವೆಲ್ಲ ಸಖತ್ ಪರ್ಫಾರ್ಮೆನ್ಸ್ಗಳೆಲ್ಲ ನೋಡ್ಬಿಡ್ತೀವಿ, ಕ್ರೇಜಿ ಪರ್ಫಾರ್ಮೆನ್ಸ್. ಅವ್ರಿಗೆ ಬೇರೆ ಎದ್ದಿದ್ದೆ ಎಲ್ಲ ಕಡೆ ಕ್ಯಾಮ್ರಾ ಅಲ್ವಾ, ಸೊ ಎದ್ದಿದ್ದೆ ಮಲಗಿದ್ದೆ ಆ್ಯಕ್ಟ್ರಸ್ಸೇ ಅವರು. ಮಲಗೋದು ಆ್ಯಕ್ಟಿಂಗ್ ಅನಿಸುತ್ತೆ, ಗೊತ್ತಿಲ್ಲ. ಬಟ್ ಮೈ ಗಾಡ್, ವಾಟ್ ಅನ್ ಎಕ್ಸ್ಪೀರಿಯನ್ಸ್. ಸಿಕ್ಕಾಬಡೆ ನೋಟಿಸ್ ಮಾಡಿದ್ದು. ನಾ ಅದೇ ಸುದೀಪ್ ಸರ್ಗೆ ಹೇಳಿದೆ, ನನ್ನ ಪ್ಲ್ಯಾನ್ ಏನಿದ್ದು ಅಂದರೆ ಫಸ್ಟ್ ಒಬ್ಸರ್ವ್, ಅದಾದಮೇಲೆ ಎಕ್ಸ್ಪೆರಿಮೆಂಟ್ ಅಂತ ಬೇಸಿಕ್ಲಿ. ಸೊ ಫಸ್ಟ್ 2 days ನಾನು ಒಬ್ಸರ್ವ್ ಮಾಡೋಕ್ಕೆ ಟೈಮ್ ತೊಗೊಂಡೆ, ಯಾವ್ಯಾವ ಎನರ್ಜಿ ಹೇಗೆಲ್ಲ ಮಾತಾಡಬೇಕು ಅಂತ. ಕೆಲವೊಂದು ಸಲ ರೆಸ್ಪಾಂಡ್ ಮಾಡಲ್ಲ ಮ್ಯಾಮ್ ಮಾತಾಡ್ತಾ ಇರಬೇಕಾದ್ರೆ. ಎಷ್ಟೋ ಜನ ರೆಸ್ಪಾಂಡೇ ಮಾಡಲ್ಲ. ಅವ್ರವ್ರು ಥಿಕ್ ಫ್ರೆಂಡ್ಸ್ ಗ್ರೂಪ್ ಅಂತ ಮಾಡ್ಕೊಂಡ್ಬಿಡ್ತಾರೆ. ಮೇ ಬಿ ಇವ್ರು ಆಚೆ ಫ್ರೆಂಡ್ಸ್ ಆಗಿದ್ರು ಏನೋ ಗೊತ್ತಿಲ್ಲ, ಬಟ್ ಒಳಗೆ ಬಂದಿದ್ದೆ ಫಸ್ಟ್ ಪಟ್ಟಂತ ಫ್ರೆಂಡ್ಸ್ ಮಾಡ್ಕೊಂಡ್ಬಿಟ್ರು. ಈಗ ಇಮ್ಯಾಜಿನ್ ಮಾಡಿ, ನಿಮ್ಮ ಚಾನಲಲ್ಲಿ 4-5 ಜನ ಕೊಲೀಗ್ಸು, ನೀವು ಅಲ್ಲಿ ಹೋಗೋ ಅಷ್ಟರಲ್ಲಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ 4-5 ಜನ ಕೊಲೀಗ್ಸ್ ಅಲ್ಲೇ ಇದ್ದಾರೆ. ಪಟ್ ಅಂತ ಒಂದು ಗ್ಯಾಂಗ್ ಆಗಿಬಿಡುತ್ತೆ. ಇಮಿಡಿಯೇಟ್ಲಿ ಇಟ್ ವಿಲ್ ಬಿಕಮ್ ಅ ಗ್ರೂಪ್. ಅದು ಕ್ವೈಟ್ ಕಾಮನ್ ಯೂಶುವಲಿ. ಅಂದ್ರೆ ಪರಿಚಯದವ್ರ ಜೊತೆ ಕ್ಲೋಸ್ ಆಗೋದು ಅಂದ್ರೆ ಎಲ್ಲೋ ಒಂದು ಜಾಗಕ್ಕೆ ಹೋದಾಗ, ಬಟ್ ಯಾರಾದ್ರೂ ಬಂದು ಮಾತಾಡಿಸಿದಾಗ ರಿಯಾಕ್ಟ್ ಮಾಡ್ದಲೇ ಇರೋದು. ಐ ಆಮ್ ಜಸ್ಟ್ ಸೇಯಿಂಗ್, ಬಿ ಓಪನ್ ಟು ದೆಮ್. ಅರ್ಥ ಮಾಡ್ಕೊಳ್ಳಿ, ಬೇಸಿಕ್ ಹ್ಯೂಮನ್ ಸೆನ್ಸ್ ಇದು. ಒಬ್ಬರು ಹೊಸಬ್ರು ಬರ್ತಾ ಇರಬೇಕಾದ್ರೆ ಏನೋ ಒಂದು ಗಿವ್ ದೆಮ್ ಅ ಚಾನ್ಸ್. ನನಗೆ ಕೊನೆಯಲ್ಲಿ ಲಾಸ್ಟ್ 2-3 days ಚಾನ್ಸ್ ಕೊಟ್ಟರು. ನಾಮಿನೇಟ್ ಮಾಡಾದ್ಮೇಲೆ ಮ್ಯಾಮ್ ಸಿಕ್ಕಾಪಟ್ಟೆ ಸ್ಮಾರ್ಟು. ಅಲ್ಲಿವರೆಗೂ ಮಾತಾಡೋಕ್ಕೆ ಬಿಡ್ತಾ ಇರಲಿಲ್ಲ, ಮಾತಾಡಿದ್ರೆ ಕೇಳಿಸ್ಕೊತಾ ಇರಲಿಲ್ಲ. ನನ್ನ ನಾಮಿನೇಟ್ ಮಾಡಾದ್ಮೇಲೆ, ಟೆಲ್ ಮಿ ಅಬೌಟ್ ಯು, ಏನು ಅನಿಸುತ್ತೆ, ವಾಟ್ ಡು ಯು ಥಿಂಕ್, ಈಗ ಬಾ ಗುರು, ಈಗ ನಂದೆಲ್ಲಿಡಲಿ ಅಂತ ಬಾ, ನಾಮಿನೇಟ್ ಮಾಡಾದ್ಮೇಲೆ ಈಗ ಕೂಡಿಸ್ಕೊ ನನ್ನ ಅಂತ ಹೇಳ್ಬಿಟ್ಟು. ಆವಾಗ ನಾನು ಮಾತಾಡ್ತಾ ಇದ್ದೆ, ನಾನು ರೇಡಿಯೋ ಸ್ಟೈಲ್ ಮಾತಾಡ್ತಾ ಇದ್ದೆ. ಇನ್ಫ್ಯಾಕ್ಟ್ ಆ ಲೈವ್ ನೋಡಿದಾಗ, ನೀವು 24/7 ಲೈವ್ ನೋಡಿದಾಗ ಅವ್ರ ಜೊತೆ ರ್ಯಾಪಿಡ್ ಫೈರು, ನನ್ನ ಸೆಗ್ಮೆಂಟ್ ರಾಂಗ್ ಆನ್ಸರ್ಸ್ ಓನ್ಲಿ, ಮತ್ತು ರೇಡಿಯೋ ಸ್ಟೈಲ್ ಮಾತಾಡೋದು, ಇದೆಲ್ಲ ತುಂಬ ಮಾತಾಡಿದ್ದೀನಿ. ಅವಾಗ ಚಾನ್ಸ್ ಕೊಟ್ಟರು. ಆ್ಯಂಡ್ ನಾನು ಮಾತಾಡಿದಾಗ ಯಾರೂ ಮಾತಾಡಿಲ್ಲ ಅವರು. ಅದಾದಮೇಲೆ ನಿಮ್ಮ ಕನ್ನಡ ತುಂಬ ಸ್ಪಷ್ಟವಾಗಿದೆ, ತುಂಬ ಚೆನ್ನಾಗಿ ಮಾತಾಡ್ತೀರಾ ನೀವು, ವಿ ಲವ್ ದ ವೇ ಯು ಸ್ಪೀಕ್, ಹಾಗೆ ಹಿಂಗೆ ಅಂತ ಕಾಂಪ್ಲಿಮೆಂಟ್ಸ್ ಎಲ್ಲ ಸಿಕ್ಕಾಬಡೆ ಕೊಟ್ಟರು. ಲಾಸ್ಟಲ್ಲಿ ಅವ್ನು ಸೈಲೆಂಟ್ ಅಂತ ಅವ್ನು